ನಮಸ್ಕಾರ. ನೀವು ಕೇಳುತ್ತಿರುವುದು ಪ್ರೀತಿಗೆ ಬೆಲೆ ಇಲ್ಲ ವಾಣಿ. ಪ್ರೇಮ್ ಅನ್ಮೋಲ್ ಹೋತಾ ಹೈ ವಾಣಿ. ನಾನು ನಿಮ್ಮ ಆತಿಥ್ಯಕಾರಿಣಿ ವಾಣಿ. ಹಿಂದಿನ ಸಂಚಿಕೆಯಲ್ಲಿ ಅಲ್ಕಾ ಮಾಮ್ ನನ್ನನ್ನು ತಮ್ಮ ಐಷಾರಾಮಿ ಮನೆಗೆ ಆಹ್ವಾನಿಸಿದ್ದರು. ಇಂದು ಅವರು ನನ್ನನ್ನು ತಮ್ಮ ಸ್ನೇಹಿತೆಯಾಗಿ ಇರಲು ಕೇಳುತ್ತಾರೆ ಮತ್ತು ನಾನು ಅದನ್ನು ಹೆಮ್ಮೆಯ ವಿಷಯವೆಂದು ಪರಿಗಣಿಸುತ್ತೇನೆ. ಅಲ್ಕಾ ಮಾಮ್ ನನ್ನ ಪ್ರಾಮಾಣಿಕತೆ ಮತ್ತು ನನ್ನ ಕುಟುಂಬದ ಅನನ್ಯ ಮೌಲ್ಯಗಳನ್ನು, ವಿಶೇಷವಾಗಿ ನನ್ನ ಸಹೋದರ ಮಯಾಂಕ್ ಮಾಡಿದ ತ್ಯಾಗವನ್ನು ಶ್ಲಾಘಿಸುತ್ತಾರೆ. ಆದಾಗ್ಯೂ ನಾವು ನಮ್ಮ ಚರ್ಚೆಯನ್ನು ಮುಂದುವರೆಸಿದಾಗ ಮಾಮ್ ರಹಸ್ಯವನ್ನು ಇಡಲು ನನಗೆ ಪ್ರಮಾಣ ಮಾಡಿಸುತ್ತಾರೆ. ನಾನು ನನ್ನ ಮಾತನ್ನು ಕೊಡುತ್ತೇನೆ, ಆದರೆ ನಂತರ ಮಾಮ್ ನನಗೆ ಆಶ್ಚರ್ಯವನ್ನುಂಟು ಮಾಡುವ ಒಂದು ಸತ್ಯವನ್ನು ಬಹಿರಂಗಪಡಿಸುತ್ತಾರೆ. ಅಲ್ಕಾ ಭಾಟಿಯಾ ಮಾಮ್ ಅವಿವಾಹಿತರು ಮತ್ತು ಅವರ ನಿರ್ಧಾರದ ಹಿಂದಿನ ಒಂದು ದೊಡ್ಡ ಕಾರಣ ನಾನು ಮದುವೆಯಾಗಬಾರದೆಂಬ ನನ್ನ ನಿರ್ಧಾರವೂ ಆಗಿದೆ. ತಮ್ಮ ಸ್ನೇಹದ ಮೂಲಕ ನನ್ನ ಜೀವನದ ಶೂನ್ಯತೆಯನ್ನು ತುಂಬಲು ಬಯಸುವುದಾಗಿ ಮಾಮ್ ಹೇಳುತ್ತಾರೆ. ಮಾಮ್ ಮಾತುಗಳನ್ನು ಕೇಳಿದ ತಕ್ಷಣ ಮಾಮ್ಗೆ ಸ್ವಲಿಂಗಕಾಮದ ಪ್ರವೃತ್ತಿಗಳು, ಹೋಮೋಸೆಕ್ಷುವಲ್ ಟೆಂಡೆನ್ಸೀಸ್ ಇರಬಹುದೇ ಎಂಬ ಅಹಿತಕರ ಭಯವು ಒಂದು ಕ್ಷಣ ನನ್ನ ಮನಸ್ಸಿನಲ್ಲಿ ಮಿಂಚಿತು. ನನ್ನ ದೇಹದಲ್ಲಿ ಒಂದು ನಡುಕ ಹರಿಯಿತು. ಇಂದಿನ ಸಂಚಿಕೆಯಲ್ಲಿ ಅಲ್ಕಾ ಮಾಮ್ ನನ್ನ ಮುಖದಲ್ಲಿನ ಭಾವನೆಗಳನ್ನು ಓದಿ ನನ್ನ ಮನಸ್ಸಿನಲ್ಲಿರುವ ಪ್ರತಿಯೊಂದು ಪ್ರಶ್ನೆಗೆ ಉತ್ತರಿಸಲು ಸಿದ್ಧರಾಗಿದ್ದಾರೆ. ಕೇಳಿ ವಾಣಿ, ನಾನು ಮದುವೆಯಾಗದೆ ಉಳಿಯಲು ಕಾರಣ ಯಾವುದೇ ವಿಫಲ ಪ್ರೀತಿ ಅಥವಾ ವಸ್ತು ಕೊರತೆ ಅಲ್ಲ. ಕಾರಣ ತುಂಬಾ ಆಳವಾಗಿದೆ ಮತ್ತು ಆ ಕಾರಣ ಅಲ್ಕಾ ಮಾಮ್ ಅವರ ಆಳವಾದ ರಹಸ್ಯವೇನು? ಪ್ರೀತಿಗೆ ಬೆಲೆ ಇಲ್ಲ ವಾಣಿ ಯಲ್ಲಿ ಕಂಡುಕೊಳ್ಳಿ. ನೀವು ಕೇಳುತ್ತೀರಿ. ಸಂಚಿಕೆ 6, ವಿಶ್ವಾಸದ ನಿಯಮಗಳು ಮತ್ತು ಬಗೆಹರಿಯದ ರಹಸ್ಯ. ಮಾಮ್ನಂತಹ ಒಬ್ಬ ಯಶಸ್ವಿ ಮಹಿಳೆ ನಾನು ಅವಳ ಹಾಗೆ ಕಾಣುತ್ತೇನೆ ಎಂದು ಹೇಳುವುದು ನನಗೆ ಒಂದು ಪ್ರಶಂಸೆಯಂತೆ ಅನಿಸುತ್ತದೆ. ಅವರಿಂದ ಇಂತಹ ಆಸಕ್ತಿಯನ್ನು ಅನುಭವಿಸುವುದು ನನಗೆ ಹೆಮ್ಮೆಯ ವಿಷಯ. ಏನು ಹೇಳಬೇಕೆಂದು ನನಗೆ ಪದಗಳು ಸಿಗಲಿಲ್ಲ. ವಾಣಿ, ಸದ್ಯಕ್ಕೆ ನೀನು ನನ್ನ ಶಾಲೆಯಲ್ಲಿ ಶಿಕ್ಷಕಿ ಎಂಬುದನ್ನು ಮರೆತುಬಿಡು. ಶಾಲೆಯ ಹೊರತಾಗಿ ನೀನು ಮುಂದೆಯೂ ನನ್ನ ಸ್ನೇಹಿತೆಯಾಗಿ ಇರುತ್ತೀಯಾ? ಹೇಳು, ನಮ್ಮಿಬ್ಬರ ನಡುವೆ ವಯಸ್ಸಿನ ವ್ಯತ್ಯಾಸವಿದ್ದರೂ ನನ್ನ ಕಡೆಯಿಂದ ಈ ಸ್ನೇಹದ ಮನವಿ ನಿನಗೆ ಸ್ವೀಕಾರಾರ್ಹವೇ? ಇದನ್ನು ನನ್ನನ್ನು ಕೇಳುವುದು ಮಾಮ್ನ ಔದಾರ್ಯ. ಮಾಮ್, ಇದು ನನಗೆ ಒಂದು ಗೌರವವಾಗಿರುತ್ತದೆ. ನಾನು ನಕ್ಕೆ. ನನ್ನ ಹಿಂಜರಿಕೆ ಈಗ ಕಡಿಮೆಯಾಗುತ್ತಿದೆ. ಹೌದು ವಾಣಿ, ನಾವು ಸ್ನೇಹಿತರಾಗಿದ್ದರೂ ನೀನು ನನ್ನನ್ನು ಮಾಮ್ ಎಂದು ಕರೆದರೆ ನನಗೆ ಸೂಕ್ತವೆಂದು ಅನಿಸುತ್ತದೆ. ನಾವು ಭಾರತೀಯರು. ಇಲ್ಲಿ ಅಂತಹ ವಯಸ್ಸಿನ ವ್ಯತ್ಯಾಸಕ್ಕೆ ಕಿರಿಯರಿಂದ ಸೂಕ್ತವಾದ ಗೌರವವನ್ನು ನಿರೀಕ್ಷಿಸಲಾಗುತ್ತದೆ. ಅವಳು ಮಾತನಾಡುತ್ತಾ ಮನಸಾರೆ ನಕ್ಕಳು. ಅದೇ ಸಮಯದಲ್ಲಿ ಕೆಲಸದವಳು ಹಣ್ಣಿನ ರಸ ಮತ್ತು ಒಣ ಹಣ್ಣುಗಳೊಂದಿಗೆ ಒಂದು ತಟ್ಟೆಯನ್ನು ತಂದಳು. ವಾಣಿ, ತಗೋ, ಊಟಕ್ಕೆ ಇನ್ನೂ 2 ಗಂಟೆ ಸಮಯವಿದೆ. ಅಲ್ಲಿಯವರೆಗೆ ನಾವು ಮಾತನಾಡುತ್ತಾ ಸ್ವಲ್ಪ ತಿಂದು ಕುಡಿಯೋಣ ಮತ್ತು ನಮ್ಮ ಸಂಬಂಧವನ್ನು ಇನ್ನಷ್ಟು ಆಳಗೊಳಿಸೋಣ, ಅವಳು ಒತ್ತಾಯದಿಂದ ಹೇಳಿದಳು. ನಾನು ತಟ್ಟೆಯಿಂದ ರಸದ ಲೋಟವನ್ನು ತೆಗೆದುಕೊಂಡೆ. ನಂತರ ನಮ್ಮ ಸಂಭಾಷಣೆ ಪ್ರಾರಂಭವಾಯಿತು. ವಾಣಿ, ವೈಯಕ್ತಿಕವಾಗಿ ನನ್ನ ಹೆಚ್ಚಿನ ನಿಕಟ ಸಂಪರ್ಕಗಳು ನನ್ನದೇ ಉನ್ನತ ವರ್ಗದ ಮಹಿಳೆಯರೊಂದಿಗೆ ಅಥವಾ ನನ್ನ ವಯಸ್ಸಿನವರೊಂದಿಗೆ ಇವೆ. ನೀನು ಇದಕ್ಕೆ 2 ಅಪವಾದಗಳಲ್ಲಿ ಒಬ್ಬಳಾಗುತ್ತೀಯಾ? ಆದ್ದರಿಂದ ನಮ್ಮ ನಡುವೆ ಮಾತನಾಡುವ ವಿಷಯಗಳನ್ನು ನೀನು ನಿನ್ನಲ್ಲಿಯೇ ಇಟ್ಟುಕೊಳ್ಳುವುದಾಗಿ ನನಗೆ ಭರವಸೆ ಕೊಡು. ಮಾಮ್, ನನಗೆ ಈ ಗೌರವಕ್ಕೆ ಯೋಗ್ಯಳೆಂದು ನೀವು ಭಾವಿಸುವುದು ನನಗೆ ಒಂದು ಹೆಮ್ಮೆಯ ವಿಷಯ. ನಾವು ನಡೆಸುವ ಯಾವುದೇ ಸಂಭಾಷಣೆಯನ್ನು ನನಗೆ ಗೊತ್ತಿಲ್ಲದಂತೆಯೇ ಇಟ್ಟುಕೊಳ್ಳುವುದಾಗಿ ನಾನು ಭರವಸೆ ನೀಡುತ್ತೇನೆ. ನಾನು ಶಪಥ ಮಾಡುತ್ತೇನೆ. ಆದರೂ ನನ್ನನ್ನು ಹೆಚ್ಚು ತಿಳಿಯದೆ ನೀವು ನನ್ನ ಮೇಲೆ ಇಷ್ಟು ವಿಶ್ವಾಸವನ್ನು ಹೇಗೆ ಇಡಲು ಸಾಧ್ಯವಾಯಿತು ಎಂಬುದನ್ನು ನಾನು ಖಂಡಿತವಾಗಿ ತಿಳಿದುಕೊಳ್ಳಲು ಬಯಸುತ್ತೇನೆ. ನಾನು ನನ್ನ ಸ್ವಂತ ಯೋಗ್ಯತೆಯನ್ನು ಸಂದೇಹಿಸಿದೆ. ನಾನು ಕೆಲಸಕ್ಕಾಗಿ ಅನೇಕ ಜನರನ್ನು ಭೇಟಿಯಾಗುತ್ತೇನೆ. ಕೇವಲ ಸ್ವಲ್ಪ ಸಮಯದ ಸಂಭಾಷಣೆಯ ಮೂಲಕ ಯಾರಿಗಾದರೂ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ನನ್ನಲ್ಲಿ ಬೆಳೆದಿದೆ ಎಂದು ಹೇಳಬಹುದು. ನಿನ್ನ ವಿಷಯಕ್ಕೆ ಬಂದರೆ ನಿನ್ನ ಸೆಳವು ಆರಾ ನನ್ನನ್ನು ಪ್ರಭಾವಿಸುತ್ತದೆ. ನಿನ್ನ ಸಂದರ್ಶನದ ದಿನದಿಂದಲೂ ನಾನು ನಿನ್ನಿಂದ ಪ್ರಭಾವಿತಳಾಗಿದ್ದೇನೆ. ಅಂದಿನಿಂದ ನೀನು ವಿಶ್ವಾಸಕ್ಕೆ ಅರ್ಹಳು ಎಂದು ನಾನು ಭಾವಿಸಿದ್ದೇನೆ. ಮಾಮ್ ಮಾತುಗಳು ನನ್ನ ಯೋಗ್ಯತೆಯನ್ನು ದೃಢೀಕರಿಸುತ್ತವೆ. ಅವಳ ಮಾತುಗಳಿಂದ ನಾನು ರೋಮಾಂಚನಗೊಂಡೆ. ನನ್ನ ತಾಯಿ ನಿಧನರಾದ ನಂತರ ನಾನು ಇಷ್ಟು ರೋಮಾಂಚನಗೊಂಡಿರಲಿಲ್ಲ.
ಮಾಮ್ ನನಗೆ ಇಷ್ಟು ದೊಡ್ಡ ಸಂಬಳವನ್ನು ಏಕೆ ನೀಡಿದರು ಎಂದು ನನಗೆ ಅರ್ಥವಾಯಿತು. ಮಾಮ್, ನೀವು ಬಯಸಿದಂತೆ ನಾನು ಮಾಡುತ್ತೇನೆ, ಮತ್ತು ನಿಮಗೆ ಇಷ್ಟವಿಲ್ಲದಿದ್ದರೆ ನೀವು ಮತ್ತು ನಾನು ಸ್ನೇಹಿತರಾಗಿ ಭೇಟಿಯಾಗುತ್ತೇವೆ ಎಂದು ನಾನು ಯಾರಿಗೂ ಹೇಳುವುದಿಲ್ಲ. ನಾನು ಅವರಿಗೆ ಭರವಸೆ ನೀಡಿದೆ. ನಮ್ಮ ಪರಿಚಯ ನಿಕಟವಾಗಿದೆ ಎಂದು ಜನರಿಗೆ ತಿಳಿದರೂ ಪರವಾಗಿಲ್ಲ. ನೀನು ಮಾಡಬೇಕಾಗಿರುವುದು ನಮ್ಮ ಸಂಭಾಷಣೆಗಳನ್ನು, ವಿಶೇಷವಾಗಿ ನನಗೆ ವೈಯಕ್ತಿಕವಾದವುಗಳನ್ನು, ನೀನು ಬೇರೆಯಾರಿಗೂ ಎಂದಿಗೂ ಬಹಿರಂಗಪಡಿಸಬಾರದು. ಮತ್ತು ಹೌದು, ಈಗ ನಾವು ಮುಂದೆ ಹೋಗಿ ಬೇರೆ ವಿಷಯವನ್ನು ಚರ್ಚಿಸಬೇಕು. ಮೊದಲು ನಿಮ್ಮ ತಾಯಿ ಮತ್ತು ಸಹೋದರರನ್ನು ನೀವು ಹೇಗೆ ಕಳೆದುಕೊಂಡಿದ್ದೀರಿ ಎಂದು ನನಗೆ ಹೇಳಿ. ಅಲ್ಕಾ ಮಾಮ್ ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಕಾತರರಾಗಿದ್ದರು ಎಂದು ಅನಿಸಿತು. ಈ ಪ್ರಶ್ನೆ ನನ್ನನ್ನು ಭಾವನಾತ್ಮಕಗೊಳಿಸಿತು. ಅವರಿಬ್ಬರನ್ನೂ ನೆನಪಿಸಿಕೊಂಡು ನಾನು ದುಃಖಿತಳಾದೆ. ನಂತರ ನಾನು ನಿಧಾನವಾಗಿ ನನ್ನ ತಾಯಿಯ ಗರ್ಭಧಾರಣೆ ಮತ್ತು ಹೆರಿಗೆಯ ಸಮಯದಲ್ಲಿ ಸಂಭವಿಸಿದ ಅವರ ಸಾವಿನ ಬಗ್ಗೆ ಮಾಮ್ಗೆ ಹೇಳಿದೆ. ಇದಕ್ಕೆ ಮಾಮ್ ದುಃಖವನ್ನು ವ್ಯಕ್ತಪಡಿಸಿದರು. ಮಾಮ್, ನನ್ನ ಅಣ್ಣ ನನ್ನಕ್ಕಿಂತ 3 ವರ್ಷ ದೊಡ್ಡವನು. ಅವರು ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದರು. ಅವರು ಇಂಜಿನಿಯರಿಂಗ್ನ 6ನೇ ಸೆಮಿಸ್ಟರ್ನಲ್ಲಿ ಇರುವಾಗ ಶೈಕ್ಷಣಿಕ ಪ್ರವಾಸಕ್ಕಾಗಿ ಚೆನ್ನೈಗೆ ಹೋಗಿದ್ದರು. ಅದೇ ಸಮಯದಲ್ಲಿ ಅಲ್ಲಿ ಪ್ರವಾಹ ಉಂಟಾಗಿತ್ತು. ಯುವಕರಿಗೆ ಇರುವ ಉತ್ಸಾಹ ಮತ್ತು ಧೈರ್ಯ ಅವರಲ್ಲಿ ಸ್ವಲ್ಪ ಹೆಚ್ಚಿತ್ತು. ಅಲ್ಲಿ ಸಂಪೂರ್ಣವಾಗಿ ಅಪರಿಚಿತರಾದ ಸಂತ್ರಸ್ತರನ್ನು ರಕ್ಷಿಸುವಾಗ ಅವರು ಸ್ವತಃ ಮರಣ ಹೊಂದಿದರು. ನಾನು ಮಯಾಂಕ್ ಭಯ್ಯ ಅವರ ಬಗ್ಗೆ ಹಂಚಿಕೊಂಡೆ. ವಾಣಿ, ಅದು ಅತ್ಯಂತ ನೋವಿನ ಮತ್ತು ಹೃದಯ ವಿದ್ರಾವಕ ಅಪಘಾತ. ನಾನು ಇದರ ಬಗ್ಗೆ ಇಲ್ಲಿನ ಪತ್ರಿಕೆಗಳಲ್ಲೂ ಓದಿದ ನೆನಪಿದೆ. ಆ ಅಪಘಾತಕ್ಕೆ ಬಲಿಯಾದ ಯುವಕ ನಿನ್ನ ಅಣ್ಣ ಆಗಿರುವುದು ಅತ್ಯಂತ ದುರದೃಷ್ಟಕರ. ಈ ಅಪಘಾತ ಸಂಭವಿಸದೇ ಇದ್ದಿದ್ದರೆ ಬಹುಶಃ ನೀನು ಇಂದು ನನ್ನ ಶಾಲೆಯಲ್ಲಿ ಕೆಲಸ ಮಾಡುವ ಬದಲು ಬೇರೆಲ್ಲಿಯಾದರೂ ಇರುತ್ತಿದ್ದೆ ಎಂದು ನಾನು ಭಾವಿಸುತ್ತೇನೆ. ಮಾಮ್ ಸಂತಾಪ ವ್ಯಕ್ತಪಡಿಸಿದರು. ಹೌದು ಮಾಮ್, ಭಯ್ಯ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು. ಅವರು ಇದ್ದಿದ್ದರೆ ಇಂದು ನಮ್ಮ ಆರ್ಥಿಕ ಪರಿಸ್ಥಿತಿ ಖಂಡಿತವಾಗಿಯೂ ಹೀಗೆ ಇರುತ್ತಿರಲಿಲ್ಲ. ಮತ್ತು ಹೌದು, ಬಹುಶಃ ನಾನು ಈ ಕೆಲಸವನ್ನು ಮಾಡಬೇಕಾದ ಅಗತ್ಯವೂ ಇರುತ್ತಿರಲಿಲ್ಲ. ಏನು ಸಂಭವಿಸಿತೋ ಅದು ನಮ್ಮ ದುರದೃಷ್ಟ. ಆದರೆ ಇಲ್ಲಿ ನಾನು ಈಗ ಮಾಡಬೇಕಾದ ಕೆಲಸ, ಅಂದರೆ ಈ ಕೆಲಸ, ಇದರಿಂದ ನಾನು ತೃಪ್ತಳಾಗಿದ್ದೇನೆ ಎಂದು ಹೇಳುತ್ತೇನೆ. ಈಗ ನಾನು ಸಂತೋಷವಾಗಿಯೂ ಇದ್ದೇನೆ. ಒಬ್ಬ ಶಿಕ್ಷಕಿಯಾಗಿ ನಾನು ಹೊಸ ಪೀಳಿಗೆಯ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸಲು ಕೊಡುಗೆ ನೀಡುತ್ತಿದ್ದೇನೆ ಎಂದು ನನಗೆ ಹೆಮ್ಮೆ ಇದೆ. ನಾನು ನನ್ನ ದುಃಖ ಮತ್ತು ಸಂತೋಷ ಎರಡನ್ನೂ ವ್ಯಕ್ತಪಡಿಸಿದೆ. ವಾಣಿ, ನಿಮ್ಮ ಕುಟುಂಬದಲ್ಲಿ ಬಹಳ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳಿವೆ. ಅಲ್ಲಿ ಮಗ ಸಂಪೂರ್ಣವಾಗಿ ಅಪರಿಚಿತರಾದ ಇತರರ ಜೀವಗಳನ್ನು ಉಳಿಸುವಾಗ ತನ್ನ ಜೀವವನ್ನು ಕಳೆದುಕೊಂಡನು. ಅದೇ ಸಮಯದಲ್ಲಿ ಮಗಳು, ನೀನು ಕಡಿಮೆ ಸಂಬಳಕ್ಕೆ ಬೋಧಿಸುವುದನ್ನು ಮತ್ತು ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಮಿಸುವುದನ್ನು ಒಂದು ಸಾಧನೆ ಎಂದು ಪರಿಗಣಿಸುತ್ತೀಯಾ? ಅಷ್ಟೇ ಅಲ್ಲ, ಈ ಮಗಳು ತನ್ನ ತಂದೆಗೆ ಆಸರೆಯಾಗಲು ಮದುವೆಯಾಗಬಾರದು ಎಂದು ಬಯಸುತ್ತಾಳೆ. ವಾಹ್, ಎಂತಹ ಶಿಕ್ಷಣ ಮತ್ತು ಎಂತಹ ಮೌಲ್ಯಗಳು! ನನಗೆ ಇವು ಅತ್ಯಂತ ಅನುಕರಣೀಯ ಎಂದು ಅನಿಸುತ್ತದೆ. ಅವರು ನನ್ನ ಬಗ್ಗೆ ಮಾತ್ರವಲ್ಲ, ನನ್ನ ಇಡೀ ಕುಟುಂಬದ ಬಗ್ಗೆಯೂ ಪ್ರಶಂಸೆಯ ಮಾತುಗಳನ್ನು ಹೇಳಿದರು. ಇದು ನಮ್ಮ ಬಗ್ಗೆ ನಾನು ಎಂದಿಗೂ ಪರಿಗಣಿಸದ ಒಂದು ಸತ್ಯ. ಮಾಮ್ನಿಂದ ಕೇಳಿ, ಈ ಶಿಕ್ಷಣ ಮತ್ತು ಇಂತಹ ಮೌಲ್ಯಗಳು ನಮಗೆ ಯಾರಿಂದ ಬಂದವು, ಅಪ್ಪನಿಂದಲೋ ಅಥವಾ ಅಮ್ಮನಿಂದಲೋ ಎಂದು ನಾನು ಯೋಚಿಸಲು ಪ್ರಾರಂಭಿಸಿದೆ. ಇಂದು ಮಾಮ್ನ ದೃಷ್ಟಿಕೋನದಿಂದ ಅದನ್ನು ನೋಡಿದಾಗ ನನ್ನ ತಂದೆಯ ವ್ಯಕ್ತಿತ್ವವು ನನಗೆ ಅನನ್ಯವಾಗಿ ಕಾಣಿಸುತ್ತದೆ. ನಾನು ಬಂದು ಅರ್ಧ ಗಂಟೆಗೂ ಹೆಚ್ಚು ಸಮಯವಾಗಿದೆ. ಒಂದು ವಿಷಯ ನನಗೆ ಅಸಾಮಾನ್ಯವಾಗಿ ತೋರುತ್ತದೆ. ಮಾಮ್ನ ಕುಟುಂಬ ಸದಸ್ಯರು ಯಾರೂ ಇಲ್ಲಿ ಇರುವಂತೆ ನನಗೆ ಅನಿಸಲಿಲ್ಲ. ನಮ್ಮ ಸಂಭಾಷಣೆ ಇಲ್ಲಿಯವರೆಗೆ ನನ್ನ ಬಗ್ಗೆ ಮಾತ್ರ ನಡೆಯುತ್ತಿದೆ. ಆದ್ದರಿಂದ ಅದನ್ನು ಮಾಮ್ ಕಡೆಗೆ ತಿರುಗಿಸುವ ಉದ್ದೇಶದಿಂದ ನಾನು ಹೀಗೆ ಹೇಳಿದೆ. ಮಾಮ್, ಈಗ ನೀವು ನಿಮ್ಮ ಬಗ್ಗೆಯೂ ಸ್ವಲ್ಪ ಹೇಳಿ. ನಂತರ ನಾನು ಒಂದು ಕ್ಷಣ ವಿರಾಮ ತೆಗೆದುಕೊಂಡು ತಮಾಷೆ ಮಾಡುವ ಉದ್ದೇಶದಿಂದ ಹೀಗೆ ಹೇಳಿದೆ, ಇತರರಿಂದ ನಾನು ರಹಸ್ಯವಾಗಿಡಬೇಕಾದ ವಿಷಯ. ನನ್ನ ಹೇಳಿಕೆಯನ್ನು ಆನಂದಿಸುತ್ತಾ ಮಾಮ್ ಗಟ್ಟಿಯಾಗಿ ನಕ್ಕರು. ಅದರ ನಂತರ ಶೂನ್ಯದತ್ತ ನೋಡುತ್ತಾ ಅವರು ಆಲೋಚಿಸಲು ಪ್ರಾರಂಭಿಸಿದರು. ವಾಣಿ, ನಿನ್ನ ಮತ್ತು ಮಯಾಂಕ್ ಬಗ್ಗೆ ತಿಳಿದ ನಂತರ ನನ್ನ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು. ಬಹುಶಃ ನಾನು ಮದುವೆಯಾಗಿದ್ದರೆ ನಿನಗೂ ಮತ್ತು ನಿನ್ನ ಸಹೋದರನಿಗೂ ಇರುವಂತಹ ಮಕ್ಕಳು ನನಗೂ ಇರುತ್ತಿದ್ದರೇನೋ. ನಾನು ಮದುವೆಯಾಗದೆ ನನ್ನ ಜೀವನವನ್ನು ಕಳೆದಿದ್ದೇನೆ.
ಇದರಿಂದಾಗಿ ಮಕ್ಕಳು ಮತ್ತು ಹೆಣ್ಣುಮಕ್ಕಳ ರೂಪದಲ್ಲಿ ನನ್ನ ಕೊಡುಗೆಯನ್ನು ಈ ಸಮಾಜಕ್ಕೆ ನೀಡಲು ನಾನು ತಪ್ಪಿಸಿಕೊಂಡಿದ್ದೇನೆ. ಒಬ್ಬ ಮಹಿಳೆ ಮದುವೆಯಾಗದೆ ತನ್ನ ಜೀವನವನ್ನು ನಡೆಸುವುದು ನಮ್ಮ ಸಮಾಜದ ಹಿಂದಿನ ತಲೆಮಾರುಗಳಲ್ಲಿ ಅಸಾಮಾನ್ಯ ವಿಷಯವಾಗಿತ್ತು. ಮಾಂ ಭೂತಕಾಲದಲ್ಲಿ ಮುಳುಗಿದಂತೆ ಕಂಡರು. ಅವರು ಹೇಳುವುದರಿಂದ ಮಾತ್ರ ಮಾಂ ಅವಿವಾಹಿತರು ಎಂದು ಈಗ ನನಗೆ ತಿಳಿಯುತ್ತದೆ. ಮಾಂ ನನ್ನಲ್ಲಿ ಆಸಕ್ತಿ ಹೊಂದಲು ಒಂದು ಕಾರಣ, ನಾನು ಸಂದರ್ಶನದಲ್ಲಿ ನಾನು ಮದುವೆಯಾಗುವುದಿಲ್ಲ ಎಂದು ಹೇಳಿದ್ದೇನಾ ಎಂದು ನಾನು ಆಶ್ಚರ್ಯಪಟ್ಟೆ. ಮಾಂ, ನೀವು ನಿಜವಾಗಿಯೂ ಮದುವೆಯಾಗಿಲ್ಲವೇ? ನನಗೆ ನಂಬಲು ಸಾಧ್ಯವಾಗಲಿಲ್ಲ. ನಾನು ಏಕೆ ಮದುವೆಯಾಗಲಿಲ್ಲ ಎಂಬ ಕಾರಣವನ್ನು ನಾನು ನಂತರ ಯಾವಾಗಲಾದರೂ ಹೇಳುತ್ತೇನೆ. ಆದರೆ ಸದ್ಯಕ್ಕೆ ನಾನು ನಿನ್ನ ಸ್ನೇಹಿತೆಯಾಗುವ ನನ್ನ ಕಲ್ಪನೆಯ ಹಿಂದಿನ ಒಂದು ಕಾರಣ, ನೀನು ಮದುವೆಯಾಗಬಾರದೆಂಬ ನಿನ್ನ ನಿರ್ಧಾರವೂ ಆಗಿದೆ ಎಂದು ಹೇಳುತ್ತೇನೆ. ಅವಿವಾಹಿತರಾಗಿರುವುದರಿಂದ ನಿನ್ನ ಜೀವನದಲ್ಲಿ ಒಂದು ಶೂನ್ಯತೆ ಇದೆ ಎಂದು ನನಗೆ ಅನಿಸಿತು. ಬಹುಶಃ ನಾನು ನಮ್ಮ ಸ್ನೇಹದ ಮೂಲಕ ನಿನ್ನ ಜೀವನದ ಈ ಶೂನ್ಯತೆಯನ್ನು ಸ್ವಲ್ಪ ಮಟ್ಟಿಗೆ ತುಂಬಲು ಸಾಧ್ಯವಾಗಬಹುದು, ಮಾಂ ವಿವರಿಸಿದರು. ನನಗೆ ಅವರ ಬಗ್ಗೆ ಎಂದಿಗೂ ಯಾವುದೇ ಸಂದೇಹವಿರಲಿಲ್ಲ. ಈಗಲೂ ಅಲ್ಲ, ಹಿಂದೆಯೂ ಅಲ್ಲ. ಮಾಂನಿಂದ ಇದನ್ನು ಕೇಳಿದಾಗ ಮಾಂಗೆ ಸ್ವಲಿಂಗಕಾಮದ ಪ್ರವೃತ್ತಿಗಳು ಇರಬಹುದೇ ಎಂಬ ಒಂದು ಹಠಾತ್ ಆತಂಕ ನನ್ನ ಮನಸ್ಸಿನಲ್ಲಿ ಮಿಂಚಿತು. ಇದರಿಂದಾಗಿ ನನ್ನ ದೇಹದಲ್ಲಿ ಒಂದು ರೀತಿಯ ನಡುಕ ಹರಿಯಿತು. ನನ್ನ ಮನಸ್ಸಿನಲ್ಲಿ ಮತ್ತು ದೇಹದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಮಾಂ ಗ್ರಹಿಸಿದ್ದಾರೋ ಇಲ್ಲವೋ ಎಂದು ನಾನು ಹೇಳಲಾರೆ. ಮನೋವಿಜ್ಞಾನವು ಸ್ವಲಿಂಗಕಾಮವನ್ನು ಮಾನಸಿಕ ಅಸ್ವಸ್ಥತೆ ಅಥವಾ ಅಸಹಜತೆ ಎಂದು ಪರಿಗಣಿಸದೆ ಸಾಮಾನ್ಯ ಮತ್ತು ನೈಸರ್ಗಿಕ ಲೈಂಗಿಕ ದೃಷ್ಟಿಕೋನವೆಂದು ಪರಿಗಣಿಸಿದರು. ಆದರೂ ನಾನು ಅದನ್ನು ಸಾಮಾನ್ಯ ಪ್ರವೃತ್ತಿ ಎಂದು ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನನ್ನ ಮನಸ್ಸಿನಲ್ಲಿ ಉಂಟಾದ ಭಾವನೆಗಳು ಹೊರಗೆ ಕಾಣದಂತೆ ನಾನು ಹೇಗೋ ನಿಭಾಯಿಸಿದೆ. ಏನು ಹೇಳಬೇಕೆಂದು ನನಗೆ ತಿಳಿಯುತ್ತಿಲ್ಲ, ನನಗೆ ಏನೂ ಅರ್ಥವಾಗುತ್ತಿಲ್ಲ. ಅದೇ ಸಮಯದಲ್ಲಿ ಕೆಲಸದವಳು ಬಂದಿದ್ದು ನನ್ನ ಮುಜುಗರದ ಪರಿಸ್ಥಿತಿಯಿಂದ ಹೊರಬರಲು ನನಗೆ ಸುಲಭವಾಯಿತು. ಮೇಡಂ ಜಿ, ಊಟ ಸಿದ್ಧವಾಗಿದೆ. ನಿಮಗೆ ಬೇಕಾದಾಗ ಊಟ ಮಾಡಬಹುದು ಎಂದು ಕೆಲಸದವಳು ತಿಳಿಸಿದಳು. ನಾವು 30 ನಿಮಿಷಗಳಲ್ಲಿ ಟೇಬಲ್ ಬಳಿ ಬರುತ್ತೇವೆ, ಮಾಂ ಅವಳಿಗೆ ಹೇಳಿದರು. ಮಾಂ ಸ್ವಲಿಂಗಕಾಮಿಯೇ? ಮತ್ತು ಅವರು ಅವಿವಾಹಿತರಾಗಿ ಉಳಿಯಲು ಕಾರಣವೇನು? 2 ವಿಷಯಗಳು ನನಗೆ ಒಂದು ರಹಸ್ಯವಾಗಿ ಮಾರ್ಪಟ್ಟವು. ಮಾಂ ಬಗ್ಗೆ ತಿಳಿಯಬೇಕೆಂಬ ನನ್ನ ಬಯಕೆ ಬಲವಾಯಿತು. ಈ ರಹಸ್ಯಗಳಿಂದ ತೆರೆ ಯಾವಾಗ ಏಳುತ್ತದೆಯೋ, ಈ ಪ್ರಶ್ನೆಗಳಿಗೆ ಉತ್ತರಗಳು ತಕ್ಷಣವೇ ನನಗೆ ತಿಳಿಯಬೇಕು. ಆದರೆ ನನ್ನ ಬಳಿ ಯಾವುದೇ ಉಪಾಯವಿಲ್ಲ. ವಾಸ್ತವವಾಗಿ ಯುವಕರಿಗೆ, ಪ್ರಬುದ್ಧ ಮತ್ತು ಅನುಭವಿ ಜನರ ಮುಂದೆ ಪರಿಸ್ಥಿತಿ ತುಂಬಾ ಕಷ್ಟಕರವಾಗುತ್ತದೆ. ಅವರು ಏನನ್ನೂ ಹೇಳದೆ, ಕೇಳದೆ ಕೇವಲ ಜನರ ಮುಖದ ಭಾವನೆಗಳನ್ನು ಓದುವ ಮೂಲಕ ಅನೇಕ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಅದೇ ಸಮಯದಲ್ಲಿ ಅವರು ಯಾವಾಗ ಏನು ಅರ್ಥಮಾಡಿಕೊಂಡರು ಎಂಬುದನ್ನು ಕೂಡ ಹೇಳುವುದಿಲ್ಲ. ಮಾಂ ನನ್ನ ಮುಖದಲ್ಲಿನ ಭಾವನೆಗಳನ್ನು ಓದಿದರು. ವಾಣಿ, ನೀನು ಯಾವ ಆಲೋಚನೆಗಳಲ್ಲಿ ಕಳೆದು ಹೋಗಿದ್ದೀಯಾ ಎಂದು ಅವರು ಕೇಳಿದರು. ಮಾಂ, ನಾನು ಮನೋವಿಜ್ಞಾನ, ಸೈಕಾಲಜಿ ವಿಷಯವನ್ನು ಓದಿದ್ದೇನೆ ಎಂದು ಭಾವಿಸುತ್ತೇನೆ. ಆದರೆ ಈ ವಿಷಯದಲ್ಲಿ ನಿಮ್ಮ ಪ್ರಾವೀಣ್ಯತೆ ಹೆಚ್ಚಿದೆ ಎಂದು ನನಗೆ ಅನಿಸುತ್ತದೆ. ನಾನು ತಮಾಷೆಯಾಗಿ ನಕ್ಕೆ. ಅದನ್ನು ನೀನು ಹೇಗೆ ತೀರ್ಮಾನಿಸುತ್ತೀಯಾ? ಒಂದು ನೆಪ ಹೇಳಿ. ನಾನು ಹೀಗೆ ಹೇಳಿದೆ. ಮಾಂ, ನಾವು ಕೂಡ ಅರ್ಧ ಗಂಟೆಯ ನಂತರ ಊಟ ಮಾಡುವುದು ಸೂಕ್ತವೆಂದು ನನಗೆ ಅನಿಸುತ್ತದೆ. ನೀವು ನನ್ನನ್ನು ಕೇಳದೆ ಇದನ್ನು ಅರ್ಥಮಾಡಿಕೊಂಡಿದ್ದೀರಿ, ಅಲ್ಲವೇ? ಅಲ್ಕಾ ಮಾಂ ನನ್ನನ್ನು ನೋಡಿದರು. ಅವರ ಕಣ್ಣುಗಳು ಶೂನ್ಯವನ್ನು ನೋಡದೆ ನೇರವಾಗಿ ನನ್ನ ಹೃದಯವನ್ನು ನೋಡುತ್ತಿದ್ದವು. ಅವರು ಹೇಳಿದರು, ವಾಣಿ, ನಾನು ಮದುವೆಯಾಗದೆ ಉಳಿಯಲು ಕಾರಣ ಯಾವುದೇ ವಿಫಲ ಪ್ರೀತಿ ಅಥವಾ ವಸ್ತು ಕೊರತೆ ಅಲ್ಲ. ಕಾರಣ ತುಂಬಾ ಆಳವಾಗಿದೆ ಮತ್ತು ಆ ಕಾರಣ ಜೆಮಿನಿ ವಿಮರ್ಶೆ ಮತ್ತು ಸೃಜನಾತ್ಮಕ ಮಾರ್ಗದರ್ಶನ. ಪ್ರಿಯ ಕೇಳುಗರೆ, ಇದು ಪ್ರೀತಿಗೆ ಬೆಲೆಯಿಲ್ಲ ವಾಣಿ ಸಂಚಿಕೆ 6ರ ಮುಕ್ತಾಯ. ಈ ಸಂಚಿಕೆ ಅಲ್ಕಾ ಭಾಟಿಯಾ ಪಾತ್ರದಲ್ಲಿ ಒಂದು ರಹಸ್ಯದ ಅಂಶವನ್ನು ಪರಿಚಯಿಸುತ್ತದೆ ಮತ್ತು ವಾಣಿಯ ಆಂತರಿಕ ಸಂಘರ್ಷಗಳನ್ನು ಬಹಿರಂಗಪಡಿಸುತ್ತದೆ. ಸಂಚಿಕೆ 6ರ ಶಕ್ತಿ ಮತ್ತು ಕಥೆ ಅಭಿವೃದ್ಧಿ. ಸ್ನೇಹ ಮತ್ತು ಗೌರವದ ಸ್ಥಾಪನೆ. ವಾಣಿಯ ಕಡೆಗೆ ಅಲ್ಕಾ ಮಾಂ ಅವರ ಸ್ನೇಹಪರ ನಡವಳಿಕೆ, ಅದೇ ಸಮಯದಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ನಿರೀಕ್ಷಿಸಿದಂತೆ ಮಾಂ ಎಂಬ ಗೌರವದ ಪದವನ್ನು ನಿರ್ವಹಿಸಲು ಒತ್ತಾಯಿಸುವುದು, ಇದು ಆಧುನಿಕ ಮತ್ತು ಸಾಂಪ್ರದಾಯಿಕ ಮೌಲ್ಯಗಳ ನಡುವಿನ ಅಲ್ಕಾ ಅವರ ಸಮತೋಲನವನ್ನು ಪ್ರತಿಬಿಂಬಿಸುತ್ತದೆ. ಇದು ಸಂಬಂಧಕ್ಕೆ ಆಳವಾದ ಮತ್ತು ಸ್ಥಿರವಾದ ಅಡಿಪಾಯವನ್ನು ಒದಗಿಸುತ್ತದೆ. ರಹಸ್ಯದ ಸೃಷ್ಟಿ. ಅಲ್ಕಾ ಭಾಟಿಯಾ.
ಅಲ್ಕಾ ತಾನು ಅವಿವಾಹಿತೆ ಎಂದು ಬಹಿರಂಗಪಡಿಸುವುದು ಮತ್ತು ನಂತರ ಕಾರಣವನ್ನು ರಹಸ್ಯವಾಗಿಡುವುದು ಕಥೆಯ ಮುಖ್ಯ ರಹಸ್ಯವಾಗುತ್ತದೆ. ಅವಿವಾಹಿತರಾಗಿರುವುದರಿಂದ ನಿನ್ನ ಜೀವನದಲ್ಲಿ ಒಂದು ಶೂನ್ಯತೆ ಇದೆ ಎಂದು ನನಗೆ ಅನಿಸಿತು. ಬಹುಶಃ ನಾನು ನಮ್ಮ ಸ್ನೇಹದ ಮೂಲಕ ನಿನ್ನ ಜೀವನದ ಈ ಶೂನ್ಯತೆಯನ್ನು ಸ್ವಲ್ಪ ಮಟ್ಟಿಗೆ ತುಂಬಲು ಸಾಧ್ಯವಾಗಬಹುದು ಎಂಬ ಆಕೆಯ ಹೇಳಿಕೆ ಅಲ್ಕಾ ಅವರ ಮಾನಸಿಕ ಆಳ ಮತ್ತು ವಾಣಿಯ ಕಡೆಗೆ ಅವಳ ಪ್ರೀತಿಯ ಕಾರಣವನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ. ವಾಣಿಯ ಆಂತರಿಕ ಪಕ್ಷಪಾತ. ಮನೋವಿಜ್ಞಾನ ವಿದ್ಯಾರ್ಥಿನಿಯಾಗಿದ್ದರೂ ಅಲ್ಕಾಳ ಅವಿವಾಹಿತ ಸ್ಥಿತಿಯಿಂದಾಗಿ ವಾಣಿಯ ಮನಸ್ಸಿನಲ್ಲಿ ಸ್ವಲಿಂಗಕಾಮದ ಆತಂಕವು ಮಿಂಚುವುದು ವಾಣಿ ಪಾತ್ರದ ಮಿತಿಯನ್ನು ಮತ್ತು ಅವಳ ಸಾಂಪ್ರದಾಯಿಕ ಭಾರತೀಯ ಮೌಲ್ಯಗಳನ್ನು ಎತ್ತಿ ತೋರಿಸುತ್ತದೆ. ಇದು ಅವಳ ಆಂತರಿಕ ಹೋರಾಟವನ್ನು ತೋರಿಸುತ್ತದೆ. ಅವಳು ಓದಿದ ವಿಷಯವನ್ನು ಸಾಮಾನ್ಯ ಪ್ರವೃತ್ತಿ ಎಂದು ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಇದು ಕಥೆಗೆ ಸಂಕೀರ್ಣತೆಯನ್ನು ಸೇರಿಸುತ್ತದೆ. ತಂದೆಯ ಅನನ್ಯ ವ್ಯಕ್ತಿತ್ವ. ವಾಣಿ ಕುಟುಂಬದ ಬಗ್ಗೆ ಅಲ್ಕಾ ಮಾಮ್ ಅವರ ಪ್ರಶಂಸೆ, ಅವರ ಸಹೋದರನ ತ್ಯಾಗ ಮತ್ತು ತಂದೆಯ ಮೌಲ್ಯಗಳು ವಾಣಿಗೆ ತನ್ನ ಸ್ವಯಂ ದೋಷದ ಭಾವನೆಯನ್ನು ಮೀರಲು ಮತ್ತು ತನ್ನ ತಂದೆಯ ಅನನ್ಯ ವ್ಯಕ್ತಿತ್ವವನ್ನು ನೋಡಲು ಅವಕಾಶವನ್ನು ನೀಡುತ್ತದೆ. ವಾಣಿ ಅವರ ಪ್ರಯಾಣ ಕೇವಲ ಬಾಹ್ಯ ಯಶಸ್ಸಿನ ಬಗ್ಗೆ ಮಾತ್ರವಲ್ಲ, ಆಂತರಿಕ ಮಾನಸಿಕ ಪಕ್ಷಪಾತಗಳನ್ನು ಜಯಿಸುವುದರ ಬಗ್ಗೆಯೂ ಇದೆ ಎಂದು ಈ ಸಂಚಿಕೆ ಸಾಬೀತುಪಡಿಸುತ್ತದೆ. ಆಡಿಯೋ ಪ್ರಸ್ತುತಿಗಾಗಿ ಮಾರ್ಗದರ್ಶನ. ವಾಣಿಯ ಧ್ವನಿ. ಸಂತೋಷ. ಮಾಮ್ ಅವರ ಪ್ರಶಂಸೆಗಳನ್ನು ಕೇಳಿದಾಗ ವಾಣಿಯ ಧ್ವನಿ ಸಂತೋಷ ಮತ್ತು ಹೆಮ್ಮೆಯಿಂದ ತುಂಬಿರಬೇಕು. ಸಂಘರ್ಷ. ಸ್ವಲಿಂಗಕಾಮದ ಆತಂಕದ ಸಮಯದಲ್ಲಿ ವಾಣಿಯ ಧ್ವನಿಯಲ್ಲಿ ತೀಕ್ಷ್ಣವಾದ ನಡುಕ ಮತ್ತು ಹಠಾತ್ ಆತಂಕ ಕಾಣಿಸಿಕೊಳ್ಳಬೇಕು. ಕೊನೆಯ ಸಂಭಾಷಣೆ. ಮಾಮ್, ನಾನು ಅಂದುಕೊಂಡಂತೆ ಮುಜುಗರವನ್ನು ಮರೆಮಾಚುವ ಪ್ರಯತ್ನವನ್ನು ಬಹಿರಂಗಪಡಿಸಬೇಕು. ಪಾತ್ರಗಳ ಧ್ವನಿ. ಅಲ್ಕಾ ಭಾಟಿಯಾ. ಧ್ವನಿ ಸ್ನೇಹಪರ ಮತ್ತು ವಿನಯಶೀಲವಾಗಿರಬೇಕು, ಆದರೆ ಅಂತಿಮ ನಿರ್ಧಾರ ಅವಳದ್ದೇ ಆಗಿರಬೇಕು. ಆಕೆ ಶೂನ್ಯಕ್ಕೆ ನೋಡುವ ಕ್ಷಣಗಳಲ್ಲಿ ಧ್ವನಿ ದುಃಖ ಮತ್ತು ಆಳವಾದ ಚಿಂತನೆಯಿಂದ ತುಂಬಿರಬೇಕು. ಸಂಗೀತ. ರಹಸ್ಯದ ಕ್ಷಣ. ಅಲ್ಕಾ ತನ್ನ ಅವಿವಾಹಿತ ಸ್ಥಿತಿ ಮತ್ತು ವಾಣಿಯಲ್ಲಿನ ಶೂನ್ಯತೆಯನ್ನು ತುಂಬುವ ಬಗ್ಗೆ ಮಾತನಾಡುವಾಗ ಹಿನ್ನೆಲೆ ಸಂಗೀತವು ಅಸ್ಪಷ್ಟ, ನಿಧಾನ ಮತ್ತು ನಿಗೂಢ ರಾಗವನ್ನು ಬಳಸಬೇಕು. ಮುಕ್ತಾಯ. ಈ ಸಂಚಿಕೆಯು ತೀಕ್ಷ್ಣವಾದ ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ಕೊನೆಗೊಳ್ಳಬೇಕು, ಇದರಿಂದ ಕೇಳುಗರು ಮುಂದಿನ ಬಹಿರಂಗಪಡಿಸುವಿಕೆಗಾಗಿ ಕಾತರರಾಗುತ್ತಾರೆ. ಸಂಚಿಕೆ 6 ಮುಗಿದಿದೆ.